ಸಮಯದಲ್ಲಿ ಮಕ್ಕಳಿಗೆ ಅನುಕೂಲ ಆಗಲಿ, ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಎಂಬ ಕಾರಣಕ್ಕೆ ಈ ಗೌರಿ ನಾಯ್ಕ ತಮ್ಮ ಸ್ವ ಇಚ್ಛೆಯಿಂದ ಈ ಒಂದು ಕಾರ್ಯವನ್ನು ಕೂಡ ಮಾಡ್ತಾ ಇರುವಂಥದ್ದು. ಆದರೆ ಅಧಿಕಾರಿಗಳಿಂದ ಈ ಬಾವಿಯನ್ನು ಮುಚ್ಚುವಂತೆ ಒಂದು ಒತ್ತಡ ಬಂದಿರೋದ್ರಿಂದ ಅವರು ಕೂಡ ಒಂದು ರೀತಿಯ ಅಧೀರರಾಗಿದ್ದಾರೆ ಅಂತ ಹೇಳ್ಬೋದು. ಯಾಕಂತೇಳಿದ್ರೆ ಅವರ ಪ್ರಯತ್ನವನ್ನು ಹುದುಗಿಸುವ ಪ್ರಯತ್ನ ಕೂಡ ನಡೆದಿರುವಂಥದ್ದು. ಈ ಬಗ್ಗೆ ಸ್ಥಳದಲ್ಲಿ ಸೂಪರ್ವೈಸರ್ ಆದಂಥ ಅನಿತಾ ಅವರು ಕೂಡ ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಮೇಡಮ್, ಯಾವ ಕಾರಣಕ್ಕಾಗಿ ಈ ಬಾವಿಯನ್ನು ಮುಚ್ಚಲಿಕ್ಕೆ ಹೇಳಿದ್ರು? ನಮ್ಮ ಮಕ್ಕಳ ಹಿತದೃಷ್ಟಿಯಲ್ಲಿ ಮಕ್ಕಳೆಲ್ಲಾದರೂ ತೀರಾ ಅಂಗನವಾಡಿ ಮಕ್ಕಳು 3 ರಿಂದ 6 ವರ್ಷದ ಮಕ್ಕಳು, ಅವರಿಗೆ ಗೊತ್ತಿಲ್ಲದೆ ಎಲ್ಲರೂ ಅಕಸ್ಮಾತಾಗಿ ಇಲ್ಲಿ ಬಂತಂದರೆ ಓಪನ್ ಬಾವಿ ಇದು, ನಮ್ಗೆ ಆ ಒಂದು ಹೆದರಿಕೆಗೋಸ್ಕರ ನಾವು ಒಂದು ಸ್ಥಗಿತಗೊಳಿಸಿದ್ದೇವೆ, ಬಿಟ್ಟರೆ ಮತ್ತು ಯಾವ ಕಾರಣಕ್ಕೂ ಅಲ್ಲ. ಇದನ್ನು ಮಕ್ಕಳ ಮೇಡಮ್ ಈಗಾಗಲೇ ಇಂಥ ತೆರೆದ ಬಾವಿಗಳು ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿರುವಂಥದ್ದು. ಇಲ್ಲೂ ಕೂಡ ಈಗ ಸ್ಟಾರ್ಟ್ ಮಾಡೋದಷ್ಟೇ, ಅವರು ಕೂಡ ಬಾವಿ ತೆಗೆದ ನಂತರ ನೀರು ಬಂದ ನಂತರ ಕಟ್ಟೆಗಳನ್ನು ಕಟ್ಟಿ ಸೇಫ್ಟಿ ದೃಷ್ಟಿಯಿಂದ ಅವರೆಲ್ಲ ಕೆಲಸಗಳನ್ನು ಮಾಡಿ, ನೀವು ಆ ಪ್ರಯತ್ನವನ್ನು ಅವ್ರ ಹತ್ರ ಮಾತಾಡಿದ್ರಾ? ಯಾವ ರೀತಿ ಮಾಡ್ತಾಯಿದ್ರಿ ಅಂತ ಕೇಳಿದ್ರಾ? ಕೇಳು ಮೊದಲು ಈ ರೀತಿ ಹೇಳಿದ್ರೆ ಅವರ ಒಂದು ಪ್ರಯತ್ನಕ್ಕೆ ನೀವು ಅಡ್ಡಿಪಡಿಸ್ದಂಗೆ ಆಗೋದಿಲ್ವಾ? ಸರ್, ನೀವು ಹೇಳಿ ಸರಿ, ಆದರೆ ಒಂದು ರೀತಿಯಲ್ಲಿ ಅಂಗನವಾಡಿ ಹಿಂಭಾಗಕ್ಕೆ ಮತ್ತು ಬಾವಿಗೆ ಹೆಚ್ಚು ಅಂತರ ದೂರ ಇಲ್ಲ. ಅಕಸ್ಮಾತಾಗಿ ಎಲ್ಲಾದರೂ ಶೌಚಾಲಯಕ್ಕೆ ಹೋಗಬೇಕು ಮಕ್ಕಳು ಹಿಂದ್ಗಡೆ ಬಂದರೆ ನಮ್ಗೆ ಅದನ್ನು ಭಯಾನಕ. ತೀರಾ ಚಿಕ್ಕ ಮಕ್ಕಳು ಗೊತ್ತಾಗೋದಿಲ್ಲ, ಏಕ್ದಮ್ ರಭಸದಿಂದ ಓಡಿ ಬರ್ತಾರೆ. ಇದು ಓಪನ್ ಬಾವಿ, ಎಲ್ಲರೂ ಬಿದ್ದರೆ ಆವಾಗ ನಮ್ಗೆ ಇಲಾಖೆ ನಮ್ಮ ಶೋಷಣೆ ಆಗ್ಬಿಡ್ತದೆ, ನಮ್ಮ ಸಮಸ್ಯೆ ಆಗ್ಬಿಡ್ತದೆ. ಆದ ಕಾರಣಕ್ಕೋಸ್ಕರ ನಾನು ಇದನ್ನು ಈಗ ಇಲಾಖೆಯಿಂದ ಅನುಮತಿ ಬರುವವರೆಗೆ, ನಾವೇನು ಮುಚ್ಚಿ ಹಾಗೆ ಅಂತ ಹೇಳ್ತಾ ಇಲ್ಲ, ಇದು ಅನುಮತಿ ಬರುವವರೆಗೆ ಸ್ವಲ್ಪ ಸ್ಥಗಿತಗೊಳಿಸಿ ಅಂತ ನಾವು ಹೇಳಿ. ಈಗಾಗಲೇ ಅವ್ರು 2 ಬಾವಿನ ಅವ್ರು ಬರೆಯಲು ಮಾಡ್ಕೊಂಡಿದ್ದಾರೆ, ತುಂಬ ಸೇಫ್ಟಿಯಾಗಿ ಮಾಡ್ಕೊಂಡಿದ್ದಾರೆ. ಅವರು ಕೂಡ ಮಕ್ಕಳಿಗೂ ಕೂಡ ಅವರಿಗೆ ಮಕ್ಕಳ ಬಗ್ಗೆ ಕೂಡ ಅವರಿಗೆ ಪರಿಜ್ಞಾನ ಇದ್ದಿರುವಂಥದ್ದು. ಯಾಕಂತ ಹೇಳಿದ್ರೆ ಬಾವಿ ಮಾಡಬೇಕಂತ ಹೇಳಿದ್ರೆ ಮಕ್ಕಳ ಸುರಕ್ಷತೆ ಕೂಡ ಅವ್ರು ತಲೆಯಲ್ಲಿ ಇಟ್ಕೊಂಡೇ ಮಾಡಿರುವಂಥದ್ದು ಅಲ್ವಾ? ಬೇಕಾಬಿಟ್ಟು ಈಗ ಏನಾಗಿದೆ, ನೀರು ನೀವು ಬಾವಿ ಬಂದ್ ಮಾಡ್ತಾರೆ ಅಂತ ಹೇಳಿದ್ರೆ ಅವರು ಪ್ರಯತ್ನಕ್ಕೆ ಅಡ್ಡಿಪಡಿಸ್ದಂಗೆ ಆಗೋದಿಲ್ಲ ಮೇಡಮ್. ಸರ್, ನಾವು ಮೊನ್ನೆ ಬಂದಾಗ ಇದು ಸೇಫ್ಟಿ ಇಲ್ಲಾಗಿತ್ತು, ಮುಚ್ಚಿದ್ದಿಲ್ಲಾಗಿತ್ತು, ಓಪನ್ ಇತ್ತು. ಆ ಭಯಾನಕನಿಂದ ನಾನು ಅದನ್ನು ಸ್ಥಗಿತಗೊಳಿಸಿ ಏನಾದರೂ ವ್ಯವಸ್ಥೆ ಮಾಡ್ಕೊಳ್ಳಿ, ಇಲ್ಲಿ ಮಕ್ಕಳು ಬಾರ್ದಂಗೆ ವ್ಯವಸ್ಥೆ ಮಾಡ್ಕೊಳ್ಳಿ ಅಂತ ನಾವು ತಿಳಿಸಿದ್ದೇವೆ. ಆದರೆ ನಿನ್ನೆ ಬೆಳಿಗ್ಗೆ ಮಾತ್ರ ಈ ಕೆಲಸವನ್ನು ಆಗಿದೆ. ಇದಕ್ಕಿಂತ ಮುಂಚೆ ಕೂಡ ಅವರು ಅಗಿಯೋ ತನಕ ನಿಮ್ಗೆ ಏನು ಗೊತ್ತಾಗ್ಲಿಲ್ಲ. ಈಗ 10 ಅಡಿ ಅಗ್ದಿದ್ದಾರೆ, ಆಮೇಲೆ ನೀವು ಬಂದು ಇಲ್ಲಿ ಕೇಳ್ತಾ ಇದ್ದೀರಾ. ಇದಕ್ಕಿಂತ ಮುಂಚೆ ನಿಮ್ಗೆ ಏನು ಗಮನಕ್ಕೆ ಬಂದಿರ್ಲಿಲ್ವಾ? ಈಗ ನಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಸ್ಟೋರಿ ಬಿತ್ತರಾದ್ಮೇಲೆ ನೀವು ಈ ರೀತಿಯಾಗಿ ಇಲ್ಲಿ ಮಾಡ್ತಾ ಇದ್ದೀರಾ, ಈ ರೀತಿಯಾಗಿ ಅವರಿಗೆ ಬೆದರಿಕೆ ಕೊಡ್ತಾ ಇದ್ದೀರಾ. ಯಾವ ರೀತಿಯಾಗಿ ನ್ಯಾಯ ಮೇಡಮ್ ಇದು? ಇಲ್ಲ ಮೇಡಮ್, ಈಗ ಮಾತಾಡ್ಬೇಕು ನೀವು. ಕೇಳಿಸ್ತಾ ಇದೆ, ನೀವು ಕೇಳಿಸ್ತಾ ಇದೆ, ನಿಮ್ಗೆ ಕೇಳಿಸಿದ್ರೆ ಹಲೋ ಮೇಡಮ್, ಹಲೋ ಮೇಡಮ್, ಈ ರೀತಿಯಾಗಿ ಹೇಳಿ, ನಾವು ಈ ರೀತಿಯಾಗಿ ವೀಣಾ ಒಂಚೂರು ಹೊರಗಡೆ ಬನ್ನಿ. ಎಲ್ರಿಗೂ ಕೂಡ ನೀವು ಮಾತಾಡೋದು ಕೇಳಿಸ್ತಾ ಇದೆ, ನಮ್ಗೆ ಕೇಳಿಸ್ತಾ ಇಲ್ಲ ಅಂತ. ಹಲೋ, ಕೇಳ್ತಾ ಇದೆಯಾ ಈಗ? ಮಾತಾಡಿ ಅಂತ ಹಾಂ ಹೇಳಿ ಅವ್ರಿಗೆ, ಇಲ್ಲಿ ಆಗೋದು ಹೇಳಿ, ಮತ್ತೆ ಈ ರೀತಿಯಾಗಿ ಹೇಳಿ ಅವ್ರಿಗೆ ಏನಾಗ್ತಾ ಇದೆ ಅಂತ ಹೇಳಿ. ಹಲೋ ವೀಣಾ, ಇದನ್ನ ಯಾರು ಮುಚ್ಚಿಸ್ಲಿಕ್ಕೆ ಹೇಳಿದ್ದಾರೆ? ನಿಮ್ಗೆ ಯಾರು ಒತ್ತಡ ತಂದಿದ್ದಾರೆ? ಅರ್ಜಿ ಯಾರು ಕೊಟ್ಟಿದ್ದಾರೆ? ಅವ್ರ ಹೆಸರು ಬೇಕು. ಇದು ಬಾವಿ ಮುಚ್ಚಿಸ್ಲಿಕ್ಕೆ ಯಾರು ಒತ್ತಡ ತಂದಿದ್ದಾರೆ? ಯಾರು ಹೇಳಿದವರು? ನಮಗೆ ಡಿಡಿ ಅವರು ಇದ್ದ ತಕ್ಷಣ ನಿಲ್ಲಿಸ್ರಿ ಅಂತ ನನಗೆ ನೋಟಿಸ್ ಹಾಕಿದ್ದಾರೆ. ಡಿಡಿ ಅವರಿಗೆ ಹೇಳಿದವರು ಯಾರು? ಹಲೋ ಹಲೋ, ಯಾರು ಅವ್ರ ಹೆಸರು ಹೇಳಿ ಮೇಡಮ್. ನಮ್ಮ ಉಪನಿರ್ದೇಶಕರು. ಅದೇ ಅವ್ರ ಹೆಸರು ಏನು? ಉಪನಿರ್ದೇಶಕರು ಅಂತ ಹೇಳ್ತಿದ್ದೀರಾ, ಅವ್ರ ಹೆಸರು? ಹಲೋ, ಅಲ್ಲಿ ನಮ್ಮ ಸೂಪರ್ವೈಸರ್ ಇದ್ದಾರೆ, ಹೇಳ್ತಾರೆ ಕೇಳಿ. ನಂಗೆ ಅಲ್ಲ, ಸೂಪರ್ವೈಸರ್ ಏನು ಹೇಳ್ತಾ ಇಲ್ಲ ಇಲ್ಲಿ. ನೀವು ಉಪನಿರ್ದೇಶಕರು ಯಾರು, ಉಪನಿರ್ದೇಶಕರು ಅಂತ ಹೇಳಿದ್ರಿ, ನೀವು ಯಾರಂತ ಹೆಸರು ಹೇಳಿಲ್ಲ. ಹೆಸರು ಹೇಳಿ ನಮಗೆ. ಹುಲಿಗೆಮ್ಮ, ಎಚ್ ಹುಲಿಗೆಮ್ಮ. ಹಲೋ, ಹೆಸರೇನು? ಹುಲಿಗೆಮ್ಮ. ಎಸ್, ಅವ್ರ ನಂಬರ್ ಕಳಿಸಿ ಇಮಿಡಿಯೇಟ್ಲಿ ಆಗಿ. ನಮ್ಗೆ ಅವ್ರ ನಂಬರ್ ಬೇಕು ಹಂಗಾದ್ರೆ. ಈಗ ನಮ್ಮ ಸೂಪರ್ವೈಸರ್ ಹತ್ರ ಇದೆ ನೋಡಿ, ಕೊಡ್ತಾರೆ. ಹಾ ಓಕೆ, ಕಾಲ್ ಕಟ್ ಮಾಡಿ ಈಗ. ಇವಾಗಲೇ ಹುಲಿಗೆಮ್ಮ ಅವ್ರಿಗೆ ಕಾಲ್ ಮಾಡಿ ಎಚ್ ಹುಲಿಗೆಮ್ಮ. ನಾನು ಮಾತಾಡಿದ್ದೆ ಹುಲಿಗೆಮ್ಮ ಅವರು ಆ ಥರ ಹೇಳಲೇ ಇಲ್ಲ. ಡಿ ಡಿ ಅವರು ಹೇಳಿದ್ದೇನು ಅಂದರೆ ಸೇಫ್ಟಿ ಮಾಡಿಕೊಂಡು ಒಳ್ಳೆ ರೀತಿಯಲ್ಲಿ ತಗ್ಸ್ಕೊಳ್ಳಿ ಅಂತ ನನ್ನ ಹತ್ರ ಹೇಳ್ತಾರೆ. ಹಂಗಾದ್ರೆ ಇವ್ರು ಯಾಕೆ ಅವ್ರು ಮುಚ್ಚಿಸಿ ಅಂತ ಹೇಳ್ತಾರೆ? ಯಾಕಂದ್ರೆ ಇವರೇ ನಂಗೆ ಹೇಳಿದ್ರು, ಡಿ ಡಿ ಅವ್ರ ಹತ್ರ ಮಾತಾಡಿ ಮೇಡಮ್ ಅಂತ ಹೇಳಿದ್ರು. ಫೋನ್ ಹಚ್ಚಿ, ನೀವು ಮೊದಲು ಫೋನ್ ಹಚ್ಚಿ ಅವರಿಗೆ, ಫೋನ್ ಹಚ್ಚಿ, ಕಾಲ್ ಮಾಡಿ. ವೇಟ್ ಮಾಡಿ.
ಇಲ್ಲಿ ಬನ್ನಿ ಸರ್. ಈಗ ಆಲ್ರೆಡಿ ನಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಲೈವ್ ಕೂಡ ಹೋಗ್ತಾ ಇದೆ. ಈಗ ಅವ್ರು ಕೂಡ ಕಾಲ್ ಪಿಕ್ ಮಾಡಲೇಬೇಕು ಮತ್ತೆ ಕಾಲ್ ಮಾಡಲೇಬೇಕು ಅವ್ರಿಗೆ. ಇಲ್ಲಿ ಬನ್ನಿ ಸರ್, ಬನ್ನಿ ಬನ್ನಿ, ಇಲ್ಲಿ ಬನ್ನಿ ಸರ್, ಬನ್ನಿ ಇಲ್ಲಿ ಬನ್ನಿ. ರಿಪಬ್ಲಿಕ್ ನಮಗೆ ಬಾವಿ ಬೇಕು, ನೀರು ಬೇಕು ನಮ್ಮ ಮಕ್ಕಳಿಗೆ. ಮತ್ತು ಈ ಬಾವಿ ತೆಗೆಯೋದ್ರಿಂದ ಸಾರ್ವಜನಿಕ ನೀರಿರುವುದಿಲ್ಲ, ಅವರು ತಗೊಳ್ತಾರೆ. ಯಾರಾದರೂ ಬಾವಿ ನೀರಿಗೆ ಬಂದ್ ಮಾಡ್ತಾರ, ಯಾರೋ ಒಂದು ಮರ ನೆಟ್ಟರು ಸುಧಾ ಒಳ್ಳೇದಂತ ಹೇಳ್ತಾರೆ. ಪ್ರಧಾನಮಂತ್ರಿ ಮೋದಿಜಿ ಮತ್ತೆ ಈ ರೀತಿಯಾಗಿ ಅವ್ರ ಮೇಲೆ ಒತ್ತಡ ಹೇರ್ತಾ ಇದಾರೆ. ಯಾರು ಯಾವ ಒತ್ತಡ ಹೇರೋರ ಹೆಸರು ಹೇಳಿ. ಮೇಡಮ್ ಕೇಳ್ತಾ ಇಲ್ಲ ಮೇಡಮ್ ಕೇಳ್ತಾ ಇಲ್ಲ ಸರಿಯಾಗಿ. ಹಲೋ ಹಲೋ ಮೇಡಮ್, ಇಲ್ಲ ಇಲ್ಲ ನಾ ಹಲೋ ಮೇಡಮ್, ನಾನು ಅಂಕಿತಾ ಅಂತ ಹೇಳಿ ರಿಪಬ್ಲಿಕ್ ಕನ್ನಡ ಆಂಕರು. ಹಲೋ, ಕಟ್ ಮಾಡ್ತಿದ್ದಾರೆ ಅವರು, ಕಟ್ ಮಾಡ್ತಿದ್ದಾರೆ. ಇನ್ನೊಮ್ಮೆ ಕಾಲ್ ಮಾಡಿ ಅವ್ರಿಗೆ, ಇನ್ನೊಮ್ಮೆ ಕಾಲ್ ಮಾಡಿ ಅವ್ರಿಗೆ. ಹಲೋ ಹಲೋ, ಕಾಲ್ ಕಟ್ ಮಾಡಬೇಡಿ. ನೀವ್ ಯಾಕೆ ಕಟ್ ಮಾಡ್ತೀರಾ? ಅದು ಬೇರೆ ಕಾಲ್ ನೀವ್ ಯಾಕೆ ಕಟ್ ಮಾಡ್ತೀರಾ? ಕಾಲ್ ಮಾಡಿ ಅವ್ರಿಗೆ. ಮಾಡ್ತೇನೆ. ಹಲೋ, ಓಕೆ, ನೀವು ಮಾತಾಡಿ. ಈಗಾಗಲೇ ಗೌರಿ ನಾಯ್ಕ ಅವರ ಕಾರ್ಯಕ್ಕೆ ಸಾರ್ವಜನಿಕರಿಂದ ಕೂಡ ಮೆಚ್ಚುಗೆ ವ್ಯಕ್ತವಾಗಿದೆ ಮತ್ತು ಅಧಿಕಾರಿಗಳ ನಿಲುವಿಗೆ ತೀವ್ರ ಖಂಡನೆ ಕೂಡ ವ್ಯಕ್ತ. ಸರ್, ಏನು ಹೇಳ್ತೀರಿ ಸರ್ ಗೌರಿ ನಾಯ್ಕರ ಕೆಲಸಕ್ಕೆ? ನಮಗೆ ಅದ್ರದ್ದು ಕೆಲಸಕ್ಕೆ ನಮ್ಮದು ಒಳ್ಳೆ ಶ್ಲಾಘನೆ ಇದೆ. ಹಲೋ ಮೇಡಮ್, ಇಲ್ಲಿ ನೋಡಿ, ಇಲ್ಲಿ ಬಾವಿ ತೋಡ್ತಾ ಇದ್ದಾರೆ ಆಯ್ತಾ. ಇಲ್ಲಿ ಗಣೇಶ್ ನಗರದಲ್ಲಿ ಬಾವಿ ತೋಡ್ತಾ ಇದ್ದಾರೆ ಅನ್ನೋ ಸುದ್ದಿ ನಿಮ್ಗೂ ಗೊತ್ತಿದೆ ಈಗ ಆಲ್ರೆಡಿ. ಹೌದು. ಮತ್ತೆ ಇಲ್ಲಿ ಅವರು 10 ಅಡಿ ಆಲ್ರೆಡಿ ತೋಡಿದ್ದಾರೆ. ನೀವು ಅದನ್ನ ಬಂದ್ ಮಾಡುವಂತಹ ಕೆಲಸ ಅಂದ್ರೆ ಬಂದ್ ಮಾಡಿ ಅಂತ ಹೇಳಿದೀರಾ ಅಂತೆ. ಯಾಕೆ ಈ ರೀತಿಯಾಗಿ ಮಾಡ್ತಾ ಇದ್ದೀರಾ? ಸಾರ್ವಜನಿಕರು ಕೂಡ ಇಲ್ಲೆಲ್ಲ ನಿಮ್ ಕ್ವಶನ್ ಕೇಳ್ತಾ ಇದ್ದಾರೆ. ಏನ್ ಹೇಳ್ತೀರಾ ಮೇಡಮ್ ಇದಕ್ಕೆ? ಬಂದ್ ಮಾಡು ಅಂತ ನಾವು ಹೇಳಿಲ್ಲ, ಅದು ನಾವು report ಕೊಡ್ಲಿಕ್ಕೆ ಹಾಗಾದ್ರೆ ಬೇಕಂದೇ ಮಾಡ್ತಾ ಇದ್ದಾರೆ. ಅಂದ್ರೆ ನೀವು ಇಲ್ಲಿ ನೋಡಿ, ಸಾರ್ವಜನಿಕರು ಹೇಳ್ತಾ ಇದ್ದಾರೆ ಬಂದ್. ನಿಮ್ ಸೂಪರ್ವೈಸರ್ ಹೇಳಿದಾರ ಹಾಗಾದ್ರೆ? ಇಲ್ಲ, ನಾನು ತಹಸೀಲ್ದಾರ್ ಮತ್ತೆ ಇಒ ಭೇಟಿ ಮಾಡಿ ವರದಿ ಕೊಡ್ಲಿಕ್ಕೆ ಹೇಳಿದ್ದೆ ನಾನು. ಹಾ, ನೀವು ಕರೆಕ್ಟ್ ಇದೆ. ನೀವೇನ್ ಹೇಳಿದ್ರಿ? ವರದಿ ಕೊಡಕ್ ಹೇಳಿದೀರಾ, ಬಂದ್ ಮಾಡುವಂತ ಮಾಡಕ್ ಹೇಳಿದ್ರಿ. ಹಾಗಾದ್ರೆ ಯಾರು ಹೇಳಿದ್ರ? ಹಂಗಾದ್ರೆ ಇಲ್ಲಿ ಯಾಕೆ ಬಂದ್ ಮಾಡ್ತಿದ್ದೀರಾ? ಅವ್ರಿಗೆ ಸ್ಟಾಪ್ ಮಾಡಕ್ ಹೇಳಿದ್ ಯಾರು ಹಂಗಾದ್ರೆ? ಗೌರಿ ನಾಯ್ಕ್ ಅವ್ರಿಗೆ. ನಾವು ಈಗ ವರದಿ ಕೊಡ್ಲಿಕ್ಕೆ ಹೇಳಿದೀನಿ ನಾನು ಮಾತ್ರ. ಹೌದು, ಹಾ, ನೀವು ಬಂದ್ ಮಾಡು ಅಂತ ಹೇಳಿಲ್ಲ. ಹಂಗಾದ್ರೆ ಇದನ್ನ ಬಂದ್ ಮಾಡಕ್ ಹೇಳಿದವ್ರು ಯಾರು ಹಂಗಾದ್ರೆ? ಮತ್ತೆ ಯಾಕೆ ನಿಮ್ಮ ಅಧಿಕಾರಿಗಳು ಇಲ್ಲಿ ಬಂದ್ ಮಾಡಿಸಿದ್ರು ಮೇಡಮ್? ಮಾತಾಡಿ ಇಲ್ಲಿ. ಈಗ ಬಂದ್ ಮಾಡ್ಲಿಕ್ಕೆ ನಾವು ಹೇಳಿಲ್ಲ. ಫಸ್ಟ್ ಹೌದು, ಹಾ, ನೀವ್ ಹೇಳಿದ್ರಿ ಇಲ್ಲಿ ಬಂದ್ ಮಾಡ್ಲಿಕ್ಕೆ ಹೇಳಿಲ್ಲ ಅಂತ ನೀವ್ ಹೇಳ್ತಿದ್ದೀರಾ. ಮಾಡಿ ವರದಿ ಕೊಡು ಅಂತ ಓಕೆ ಹೇಳಿದೆ ನಾನು. ಓಕೆ, ನೀವು ಬಂದ್ ಮಾಡ್ಲಿಕ್ಕೆ ಹೇಳಿಲ್ಲ ಅಂತ ನೀವ್ ಹೇಳ್ತಾ ಇದ್ದೀರಾ. ಹೌದು. ನೀವು ಇಲ್ಲಿ ನೋಡಿ, ಇಲ್ಲಿ ರಿಪಬ್ಲಿಕ್ ಚಾನೆಲ್ ನೋಡಿ, ನಿಮಗೆ ಲೈವ್ ಹೋಗ್ತಾ ಇದೆ, ಕಾಣಿಸ್ತಾ ಇರ್ಬೇಕು. ಹೋಗಿ ನೋಡಿ ಮೇಡಮ್. ನೀವು ಇಲ್ಲಿ ನೀವು ಬಂದ್ ಮಾಡಕ್ ನೀವ್ ಹೇಳಿಲ್ಲ ಅಂತ ಹೇಳ್ತಿದ್ದೀರಾ. ಇಲ್ಲಿ ವೀಣಾ ನಾಯ್ಕ್ ಅವರು ಮಕ್ಕಳ ದೃಷ್ಟಿ ಸಂಬಂಧ ಬಂದ್ ಮಾಡಕ್ ಹೇಳಿದ್ದಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಯಾರ್ ಮಾತು ಕರೆಕ್ಟ್ ಮೇಡಮ್ ಹಂಗಾದ್ರೆ ಇಲ್ಲಿ? ನಾನು ಹೇಳಿದ್ ಮಾತ್ರ ವರದಿ ಕೊಡ್ಲಿಕ್ಕೆ ಹೇಳಿದ್ದೀನಿ. ಹಾ, ನೀವು ಅದೇ ಹಾ, ನೀವು ಹೌದು ವರದಿ ನೀವ್ ಹೇಳಿದ್ದು ಕರೆಕ್ಟ್. ನೀವು ವರದಿ ಕೊಡಕ್ ಹೇಳಿದೀರಾ, ಆಯ್ತು. ಮತ್ತೆ ಇಲ್ಲಿ ಬಂದ್ ಮಾಡಿ ಅಂತ ಹೇಳಿ ಒತ್ತಡ ಹೇರ್ತಾ ಇದಾರಲ್ವಾ ಅವ್ರ ಮೇಲೆ? ಯಾಕೆ ಈ ರೀತಿಯಾಗಿ ಒತ್ತಡ ಹೇರ್ತಿದ್ದೀರಾ ಹಂಗಾದ್ರೆ? ಯಾರು ಮಾಡ್ದವ್ರು ಹಂಗಾದ್ರೆ? ಇದು ಬೇಕು ಮೇಡಮ್. ಈಗ ಆಲ್ರೆಡಿ 10 ಅಡಿ ತೋಡಿದ್ದಾರೆ. ನಾನ್ ಮಾತ್ರ ಸಿಡಿಪಿ ಹೇಳಿದ್ದು, ತಹಸೀಲ್ದಾರ್ ಇಒ ಪಿಡಿಒ ಎಲ್ಲ ಭೇಟಿ ಮಾಡಿ ವರದಿ ಕೊಡಿ, ಅದನ್ನ ನಾನು ಡಿಸಿ ಮತ್ತೆ ನಮ್ಮ ಸಿಇಒ ಸರ್ ಕಡೆ ಡಿಸ್ಕಷನ್ ಮಾಡಿ ನಂತರ ಹೇಳ್ತೀವಿ ಅಂತ ಹೇಳಿದ್ದು. ಎಸ್, ಹೌದು. ಈ ರೀತಿಯಾಗಿ ಸಮಾಜ ಸೇವೆಯನ್ನ ಮಾಡ್ತಾ ಇದ್ದಾರೆ, ಈ ರೀತಿಯಾಗಿ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಇಂಥವ್ರನ್ನ ಗುರುತಿಸಿ ನೀವು ಸನ್ಮಾನವನ್ನ ಮಾಡುವಂತ ಕೆಲಸ ನೀವು ಅಧಿಕಾರಿಗಳಾದಂತಹ ನೀವು ಮಾಡಬೇಕು. ನೀವೇ ಈ ರೀತಿಯಾಗಿ ಮಾಡಿದ್ರೆ ಈ ಕೆಲಸ ಮತ್ತೆ ಯಾರು ಮಾಡ್ಬೇಕು ಮೇಡಮ್ ಹಂಗಾದ್ರೆ? ಹಾ, ಅಲ್ಲ, ನೀವು ಮಹಿಳಾ ಮತ್ತು ಮಕ್ಕಳ ಇಲಾಖೆ ಇದನ್ನಾಕಿ ನೀವು ಈ ರೀತಿಯಾಗಿ ಮಹಿಳೆಗೆ ನೀವು ಸಮಾಜ ಸೇವೆ ಅಂತ ಮಾಡುವಂತ ಅವರಿಗೆ ನೀವು ಗೌರವನ್ನ ಕೊಡಬಿಟ್ಟು ನೀವು ಸನ್ಮಾನ ಮಾಡುವಂತ ಕೆಲಸ ಮಾಡ್ಬಿಟ್ಟು ನೀವೇ ಈ ರೀತಿಯಾಗಿ ಮಾಡಿದ್ರೆ ಯಾವ ರೀತಿಯಾಗಿ ಅವ್ರು ಕೆಲಸ ಮಾಡ್ಬೇಕು ಹೇಳಿ? ಯಾವ ರೀತಿಯಾಗಿ ಸಮಾಜ ಸೇವೆ ಮಾಡ್ಬೇಕು ಹೇಳಿ ಮೇಡಮ್ ಹಂಗಾದ್ರೆ? ನಂತರ ಡಿಸಿ ಮತ್ತೆ ಸಿಇಒ ಸರ್ ಕಡೆ ಡಿಸ್ಕಷನ್ ಮಾಡಿ ನಂತರ ನಾವು ಹೇಳ್ತೀವಿ. ಅಲ್ಲ, ಡಿಸ್ಕಷನ್ ಓಕೆ, ಡಿಸ್ಕಷನ್ ಮಾಡೋ ಪಿಡಿಒ ಬನ್ನಿ ಮೇಡಮ್, ಬನ್ನಿ. ಹಲೋ ಸರ್. ಹಲೋ ಮೇಡಮ್. ಹಲೋ, ಹೇಳಿ. ಹಲೋ ಮೇಡಮ್. ಹಾ, ಹೇಳಿ. ಪಿಡಿಒ ಪಂಚಾಯತಿಯವರು, ಗ್ರಾಮ ಪಂಚಾಯತಿಯವರು ಅವರು ಸಹಕಾರ ಕೊಟ್ಟಿದ್ದಾರೆ. ಹೆಸರೇನು? ಶಿವಕುಮಾರ್. ಹಲೋ ಹಲೋ ಹಲೋ. ಎಸ್ ಸರ್, ಇಲ್ಲಿ ನಿಮ್ಗೆ ಇಲ್ಲಿ ಆಲ್ರೆಡಿ ನಿಮ್ಗೆ ಗೊತ್ತಾಗಿದೆ. ಇಲ್ಲಿ ಗೌರಿ ನಾಯ್ಕ್ ಅವರು ಕೂಡ ಶಿರಸಿಯಿಂದ. ಹಲೋ
ಮೇಡಮ್ ಕೇಳಿಸ್ತಾ ಇದ್ರೆ ಮಾತಾಡ್ತಿರೋದು? ಹಾ ಹೇಳಿ. ಈ ರೀತಿಯಾಗಿ ಗೊತ್ತಾಗಿದೆ, ಆಲ್ರೆಡಿ ನೀವು ರಿಪಬ್ಲಿಕ್ ಕನ್ನಡ ನೋಡ್ತಾ ಇರ್ಬೋದು, ಆಲ್ರೆಡಿ ಲೈವ್ ಹೋಗ್ತಾ ಇದೆ. ಈ ರೀತಿಯಾಗಿ ಬಂದ್ ಮಾಡುವಂತ ಕೆಲಸ ಯಾರು ಹೇಳಿದ್ರು ಅನ್ನೋದು ನಮ್ಗೆ ಬೇಕಾಗಿದೆ. ಹಂಗಾದ್ರೆ ಅಲ್ಲ ಮೇಡಮ್ ಒಂದ್ 2 ನಿಮಿಷ ಕೇಳಿ ಹೇಳ್ತೀನಿ. ಹಾ ಹೇಳಿ. ಈಗ ಮೇಡಮ್ ಈ ಬಾವಿ ತೋಡ್ತಾ ಇರ್ತಕ್ಕಂತ ವಿಚಾರ ನಮ್ಮ ಪಂಚಾಯತಿ ಗಮನಕ್ಕೆ ಬಂತು. ಹೌದು. ಆಯ್ತಾ? ಬಂದಾಗ ನಾವು ನಮ್ಮ ಉಪಾಧ್ಯಕ್ಷರು ನಮ್ಮ ಅಧ್ಯಕ್ಷರು ಆ ಭಾಗಕ್ಕೆ ನಾವೇ ಭೇಟಿ ಮಾಡಿ ಅಲ್ಲಿ ಯಾರು ಈ ಬಾವಿ ಕೆಲಸ ಮಾಡ್ತಾ ಇದಾರೆ ಆ ಗೌರಿ ಅನ್ನೋರು ಅವ್ರಿಗೆ ನಾವು ಹೇಳ್ದವ್ರಿ, ಹಾ ನೋಡಿ ನೀವು ಈ ರೀತಿ ಬಾವಿ ತೋಡುವಂತದ್ದು ನೀವು ಮಾಡ್ತಾ ಇರೋ ಕೆಲಸ ಒಳ್ಳೇದೇ ಆದ್ರೂ ಕೂಡ ನಾಳೆ ದಿನ ನಿಮ್ಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಹಾ ಹೌದು, ಅವ್ರಿಗೆ ಹೆಚ್ಚು ಕಡಿಮೆ ಅಲ್ಲ ಸರ್. ಆಲ್ರೆಡಿ ಅವರು ಸಮಾಜ ಸೇವೆಗೋಸ್ಕರ ಈ ಹಿಂದೆ ಕೂಡ 2 ಬಾವಿಯನ್ನು ತೋಡಿದ್ದಾರೆ. ಅಲ್ಲ ಇಲ್ಲಿ ಕೇಳಿ, ಬಾವಿ ಅಲ್ಲ ಮೇಡಮ್ ಸ್ವಲ್ಪ ನೀವು ಅವರ ದೃಷ್ಟಿಗೋಸ್ಕರ ಅವರ ಜೀವನಕ್ಕೋಸ್ಕರ ನೀವು ಹೇಳ್ಬೇಡಿ. ಯಾಕಂತಂದ್ರೆ ಆಲ್ರೆಡಿ ಒಂದ್ ನಿಮಿಷ ನಾವು ಹೇಳ್ಬಿಡ್ತೀನಿ ಕೇಳಿ ಸ್ವಲ್ಪ. ಈಗ ನಮ್ಮಲ್ಲಿ ಹೇಳೋರಂತೆಲ್ಲ ನಾವು ಸ್ವಲ್ಪ ಕೇಳಿ ಮೇಡಮ್. ಹಾ ಹೇಳಿ. ನಾವು ನಮ್ಮ ಅಧ್ಯಕ್ಷರು ನಮ್ಮ ಉಪಾಧ್ಯಕ್ಷರು ಆ ಸ್ಪಾಟ್ಗೆ ಭೇಟಿ ಮಾಡಿ ನಾವು ಅವ್ರಿಗೆ ಹೇಳ್ದೋ, ನೀವು ಮಾಡ್ತಾ ಇದ್ರಿ ಒಳ್ಳೆ ಕೆಲಸ ಇದನ್ನ ಮಾಡಿ, ಆದ್ರೆ ನಮ್ ಕಡೆಯಿಂದ ಒಂದ್ 2 ಆಳುಗಳನ್ನ ನಿಮ್ಗೆ ಕೊಡ್ತೀವಿ ನಾವು ಸಪೋರ್ಟ್ಗೆ ತಗೊಳ್ಳಿ ಅಂತ ಹೇಳ್ದ ಅವ್ರಿಗೆ. ಅವರು ಇಲ್ಲ ನಮ್ಗೆ ಯಾರು ಬೇಡ, ಯಾರು ಸಹಾಯನೂ ಬೇಡ, ನಾನು ಒಬ್ಬರೇ ಮಾಡ್ತೀನಿ ಹಾಗೆ ಹೀಗೆ ಅಂತ ಹೇಳಿದ್ರು. ಹೌದು ಆಯ್ತು ಹುಷಾರಾಗಿ ಮಾಡಿ ಪರವಾಗಿಲ್ಲ ಬಿಟ್ಟು ನಾವು ಅಲ್ಲಿ ಅಂಗನವಾಡಿ ಅವರಿಗೆ ನೋಡಿ ಅವ್ರಿಗೆ ತಿಂಡಿ ಇರ್ಬೋದು ಊಟ ಇರ್ಬೋದು ಸ್ವಲ್ಪ ನೋಡ್ಕೊಳ್ಳಿ ಅವ್ರನ್ನ ಅಂತ ನಾವು ಅವರಿಗೆ ಗಮನಕ್ಕೆ ಅಂದ್ರೆ ಅವ್ರಿಗೆ ತಿಳಿಸಿ ಬಂದು ನಾವು ಪಂಚಾಯತ್ ವತಿಯಿಂದ ಮಾಡಿದ್ವಿ. ಓಕೆ ಓಕೆ ಈಗ ಓಕೆ ಸರಿ ಸರ್, ಈಗ ಆಲ್ರೆಡಿ ಆಯ್ತು. ಹಾ ಓಕೆ, ಹಂಗಾದ್ರೆ ನೀವೆಲ್ಲ ಈಗ ಸಹಾಯ ಅವರಿಗೆ ಮಾಡಿ ಅಂತ ನೀವ್ ಹೇಳಿದೀರಾ. ಹಂಗಾದ್ರೆ ಯಾರು ಹೇಳ್ದವ್ರು ಹಂಗಾದ್ರೆ ಸರ್? ಹಂಗಾದ್ರೆ ಅವ್ರಿಗೆ ಬಂದ್ ಮಾಡಿ ಅಂತ ಹೇಳ್ದವ್ರು ಯಾರು? ಹಂಗಾದ್ರೆ ಅದು ಬೇಕಲ್ವಾ? ಹಂಗಾದ್ರೆ ಇಲ್ಲಿ ವೀಣಾ ಅವ್ರು ಹೇಳ್ತಾರೆ ಸೂಪರ್ವೈಸರು, ಇಲ್ಲಿ ವೀಣಾ ಅವ್ರು ಸೂಪರ್ವೈಸರ್ ಹೇಳ್ತಾರೆ, ಅನಿತಾ ಅವ್ರು ಹೇಳ್ತಾರೆ ಏನಂತ ಹೇಳ್ತಾರೆ, ಇಲ್ಲ ಬಂದ್ ಮಾಡ್ಬೇಕು, ಇಲ್ಲ ಮಕ್ಕಳ ಹಿತದೃಷ್ಟಿಯಿಂದ ನಾವು ಮಾಡಕ್ ಹೇಳಿದೀವಿ ಅಂತ ಹೇಳ್ತಾರೆ. ಇನ್ನು ಇವ್ರು ಅನಿತಾ ಅವರು ಹೇಳ್ತಾರೆ, ಅನಿತಾ ಅವರು ನಾವು ವರದಿ ಅಷ್ಟೇ ಕೊಟ್ಟಿದೀವಿ. ಡಿಡಿಒ ಹೇಳ್ತಾರೆ, ಅವ್ರೇನ್ ಹೇಳ್ತಾರೆ ಹಂಗಾದ್ರೆ ನಾವು ವರದಿ ಅಷ್ಟೇ ಕೊಟ್ಟಿದೀವಿ, ಅವ್ರಿಗೆ ನಾವು ಮುಚ್ಚಕ್ ಹೇಳಿಲ್ಲ ಅಂತ ಹೇಳ್ತಾರೆ. ನೀವ್ ಹೇಳ್ತೀರಾ ಇಲ್ಲಿ ಮಾಡಿ ಅಂತ ಹೇಳಿದೀವಿ ನಾವು, ಅವ್ರು ಮಾಡಿ ಅವ್ರಿಗೆಲ್ಲ ಏನ್ ಬೇಕಲ್ಲ ಸೇಫ್ಟಿಯಿಂದ ಮಾಡಿ ಅಂತ ಹೇಳ್ತಿದಾರ, ಮಾಡಿ ಅಂತ ಹೇಳಿದೀರಾ. ಹಾಗಾದ್ರೆ ಯಾರು ಅಲ್ಲ ನಮಗ್ ಅದು ಬೇಡ